ಸಿಟಿ ಬಿಟ್ಟು ಒಂದು ವಿಲೇಜ್ ಇದರಲ್ಲಿ ಚೆನ್ನಾಗಿದೆ. ನಿಮ್ಗೆ ಏನ್ ಅನ್ಸ್ತು ಮಮ್ಮ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇದು ಸುವರ್ಣ ಫಾರ್ಮ್ ಹೌಸ್ದು ಸೆಕೆಂಡ್ ಡೇದು ಇದು ಫುಲ್ಲು ನನ್ನ ವ್ಲಾಗ್ನ ನಾನು ಸೆಕೆಂಡ್ ಡೇ ಪೂರ್ತಿ ವ್ಲಾಗ್ನ ನಾನು ಹಾಕಿದ್ದೀನಿ. ಪಾರ್ಟ್ 1 ಆಗಲಿ ಪಾರ್ಟ್ 2 ಆಗಲಿ ನಾನು ಇದರಲ್ಲಿ ಮಾಡಿಲ್ಲ. ಸೊ ಫಂಕ್ಷನ್ದಷ್ಟೇ ತುಂಬ ಲಾಂಗ್ ಆಗಿರೋದ್ರಿಂದ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದು. ಪಾರ್ಟ್ 4 ಗಂಟ ನಾನು ಇನ್ ಕೇಸ್ ನೀವು ಅದನ್ನೇನು ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಸಿಕ್ಕಾಪಟ್ಟೆ ಸ್ವಿಮ್ಮಿಂಗ್ ಪೂಲಲ್ಲೇ ಆಲ್ಮೋಸ್ಟ್ ಎಂಜಾಯ್ ಮಾಡಿದ್ದು ಎಲ್ಲರೂ ನೀವು ನೋಡ್ತಿರ್ಬೋದು. ಸೊ ನಾವು ರೀಲ್ಸ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ದೀವಿ. ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ಚಿಕ್ಕವರಿಂದ ದೊಡ್ಡವರು ಪೂರ್ತಿ ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದು ಸೊ ಅಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡಿ ಇವತ್ತು ಸಾಯಂಕಾಲ ನಾವು ಚೆಕ್ಔಟ್ ಆಗಬೇಕಾಗಿತ್ತು. ಹಾಗೆ ನಾನು ಕೂಡ ರಿಟರ್ನ್ ದಾವಣಗೆರೆಗೆ ಹೋಗಬೇಕಿತ್ತು, ಹುಡುಗರು ಸ್ಕೂಲ್ ಇತ್ತು. ಈಗ ಬಾಯ್ಸ್ ಎಲ್ಲ ರೀಲ್ಸ್ ಮಾಡಿದ್ದೆಲ್ಲ ಆದಮೇಲೆ ಸೊ ನಾವೆಲ್ಲ ಗರ್ಲ್ಸ್ ಎಲ್ಲ ಏನಿದ್ದೀವಿ ನಾವೆಲ್ಲ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ರಿ. ಸೊ ಅದ್ರ ವಿಡಿಯೋನೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಈ ಫಾರ್ಮ್ ಹೌಸ್ಗೆ ಎಂಟ್ರಿ ಆದಾಗಿಂದ ಫುಲ್ಲು ಖುಷಿಯಾಗಿ ಫುಲ್ಲು ಎಂಜಾಯ್ ಮಾಡ್ತಿದ್ದೀವಿ. ನಾವು ಈ ಥರ ಎಂಜಾಯ್ಮೆಂಟ್ ಮಾಡಿ ಸುಮಾರು ವರ್ಷನೇ ಆಗಿತ್ತು. ನಾವು ಯಾವಾಗ ನೋಡಿದ್ರು ಬರೀ ನಾವು ಕಸಿನ್ಸ್ ಅಷ್ಟೇ ಸೇರಿಕೊಂಡು ನಾವು ಟ್ರಿಪ್ ಹೋಗೋದಾಗಲಿ ಒಂದೇನೋ ಸಣ್ಣ ಪುಟ್ಟಾಗಿ ಹೋಗ್ತಿದ್ರಿ, ಬರೀ ಕಸಿನ್ಸ್ ಅಷ್ಟೇ. ಬಟ್ ಈ ಸರ್ತಿ ಅರ್ಪಿತನ್ ಬ್ರೈಟ್ ಟು ಬಿಯಿಂದನೂ ದೊಡ್ಡವರೆಲ್ಲ ನಮ್ಮ ಜೊತೆ ಇರೋದು ಒಂಥರ ಥ್ರಿಲ್ ಅನ್ನಿಸ್ತಿದೆ. ಸೊ ಒಂಥರ ಫುಲ್ಫಿಲ್ ಆಗ್ತಿದೆ ನಮ್ಮ ಫ್ಯಾಮಿಲಿ ಪೂರ್ತಿ. ಹಾಗೆ ಜೀವಿತ ಅಕ್ಕ, ಬಾಬುಣ್ಣ, ಲಕ್ಷ್ಮಣಮ್ಮ, ರೇಣು ಅಕ್ಕ ಇವರೆಲ್ಲ ಏನಿದ್ದಾರೆ ಇವರು ಅವ್ರ ಲೈಫಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಡ್ತಿದ್ರು. ಹಾಗಾಗಿ ಇವತ್ತಿನ ಸತಿ ಎಲ್ಲರೂ ಇದ್ದಾರೆ, ನಮಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಖುಷಿ ಆಯಿತು. ಸೊ ಇವ್ರನ್ನೆಲ್ಲರನ್ನೂ ನೋಡಿ ದೊಡ್ಡವರೆಲ್ಲ ಕೂತಿದ್ದಾರೆ. ಸೊ ನಾವೆಲ್ಲ ಕೆಳಗಡೆ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದೊಂಥರ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಇದ್ದಿದ್ದು, ಎಲ್ಲರೂ ಆಟ ಆಡಿದ್ದು. ಈ ಫಾರ್ಮ್ ಹೌಸ್ ಅಂತೂ ನಾವು ಯಾವುದೇ ಕಾರಣಕ್ಕೂ ಮರೆಯೋದಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಾವು ನೈಟ್ ಸ್ವಿಮ್ಮಿಂಗ್ ಪೂಲ್ ಬಿದ್ದಾಗೂ ಅವರು ಎದ್ದೇಳಿ ಏನು ಹಾಗೆ ಹೀಗೆ ಅಂತೇನೋ ಇದರಲ್ಲಿ ಒಂದೊಂದು ಕಡೆ ಟೈಮಿಂಗ್ಸ್ ಇರುತ್ತೆ. ಈ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬೀಳಬೇಕಾದಾಗ ಈ ಟೈಮಿಂಗಲ್ಲಿ ಬೀಳಬೇಕು, ಆಮೇಲೆ ಈ ಟೈಮಿಂಗಲ್ಲೇ ಈ ಥರ ಎಲ್ಲ ಕೆಲಸ ಮಾಡಬೇಕು, ಅಂದರೆ ರೈನ್ ಡ್ಯಾನ್ಸ್ ಎಲ್ಲ ಇರುತ್ತಲ್ಲ. ಸೊ ಇದರಲ್ಲಿ ಯಾವ ಟೈಮಿಂಗ್ಸು ನಮಗೆ ಅವ್ರು ಕೊಟ್ಟಿರಲಿಲ್ಲ. ಸೊ ನಾವು ನೈಟ್ ಪೂರ್ತಿ ಆಟ ಆಡಿದ್ದೀವಿ. ನಾವು 3-3:30 ಅನಿಸುತ್ತೆ ನಾವು ಸ್ವಿಮ್ಮಿಂಗ್ ಪೂಲಿಂದ ಎದ್ದೋದಾಗ. ಅಲ್ಲಿ ಅಷ್ಟೊಂದು ಗಂಟನೂ ಹಾಗೆ ಆಟ ಆಡ್ತಿದ್ರು, ಪಾಪ ಏನೂ ಒಂದಿಲ್ಲ. ಹಾಗೆ ಮಾರ್ನಿಂಗು ಅಷ್ಟೇನೆ ನಾವು ವಾಕೆಲ್ಲ ಹೋಗಿ ಬಂದು ಪ್ರತಿಮಾ ಅಕ್ಕ ಫಸ್ಟ್ ಇಳಿದ್ರು, ಆಮೇಲೆ ಶಾಲಿನಿ ಹಿಂಗೆ ಇಳ್ತಾ ತುಂಬ ಜನ ನಾವು ಯಾರ್ಯಾರು ಹೋಗಿದ್ರು ಅವರೆಲ್ಲ ಬಂದುಬಿಟ್ರು ಸ್ವಿಮ್ಮಿಂಗ್ ಪೂಲ್ ಒಳಗಡೆ. ಇಲ್ಲೂ ಒಂದು 5-6 ಅವರ್ ನಾವು ಆಟ ಆಡಿದ್ದೀವೇನೋ, ಯಾರೂ ಏನೂ ಅನ್ನಲಿಲ್ಲ. ಸೊ ಇದೇ ಥರ ನಮಗೆ ಫ್ರೀಡಮ್ ಇರೋ ಅಂಥ ಒಂದು ಫಾರ್ಮ್ ಹೌಸ್ ಬೇಕಿತ್ತು, ನಮ್ಗೆ ಅದು ಸಿಕ್ತು ಅಂತಲೇ ಹೇಳ್ಬೋದು. ರೆಡಿನಾ? China.
ಇಲ್ಲಿ ಆಗಾಗ ಸ್ವಲ್ಪ ಕರೆಂಟ್ ಹೋಗ್ತಾ ಇತ್ತು, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆದರೆ ನಾವು ಒಟ್ಟಿಗೆ ಎಂಟ್ರಿ ಆಗ್ತಿದ್ದಂಗೆ ಕರೆಂಟ್ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಹೋಗ್ತಿತ್ತು. ಮತ್ತು ಫಂಕ್ಷನ್ ಹೆಂಗಪ್ಪ ನಡೆಸೋದು ಅಂತ ಫುಲ್ಲು ಯೋಚನೆ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಫಂಕ್ಷನ್ ಫುಲ್ಲು ನೈಟ್ ಪೂರ್ತಿ ಕರೆಂಟ್ ಇತ್ತು. ಸೊ ನಮ್ಗೆ ಅದೇ ಖುಷಿಯಾಗಿದ್ದು. ನೈಟ್ ಎಲ್ಲೂ ಒಂದು ಸ್ವಲ್ಪ ಕರೆಂಟ್ ಹೋಗೋದಾಗ ಏನಾಗಲಿಲ್ಲ. ನಾವು ಅಡುಗೆ ಮಾಡಬೇಕಾದಾಗೂ ಅಷ್ಟೇನೆ ನಾವೇ ಇಲ್ಲಿ ಅಲ್ಲಿಂದ ನಾವೇನು ರುಬ್ಕೊ ಬಂದಿಲ್ಲ. ಸೊ ಇಲ್ಲೇ ಬಂದು ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದಾಗಿರ್ಬೋದು, ಈರುಳ್ಳಿ ಎಲ್ಲ ಕಟ್ ಮಾಡಿ ನಾವು ಇಲ್ಲೇ ಆಲ್ಮೋಸ್ಟ್ ಇಲ್ಲೇ ನಾವೆಲ್ಲ ಮಾಡ್ಕೊಂಡಿದ್ದು. ನಮ್ಗೆ ಗ್ರೈಂಡ್ ಮಾಡಬೇಕಾದಾಗೂ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಇವರು ಎಲ್ಲ ವ್ಯವಸ್ಥೆನೂ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇಷ್ಟ ಆಗಲಿಲ್ಲ. ಆಡು ಮಾಡಮ್ಮ ನೀನು. ಇದ್ರೂ ಕೂಡ ಚೆಕ್ಔಟ್ ಆಗೋ ಟೈಮ್ ಬಂದೇ ಬಿಡ್ತು. ಸೊ ಮಮ್ಮಿ ಮತ್ತು ಭೀಮಾ ಇಬ್ಬರು ಸೇರಿಕೊಂಡು ಅಡುಗೆ ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಚಾಕ್ನ ಮಾಡಿದರು, ಅದಂತೂ ಸಖತ್ ಟೇಸ್ಟಿ ಆಗಿತ್ತು. ನಾವಂತೂ ಓಡಾಡ್ಕೊಂಡೇ ತಿಂದಿದ್ದೀವಿ, ಅಷ್ಟು ಚೆನ್ನಾಗಿತ್ತದು. 5 ನಿಮಿಷಕ್ಕೆ ಹಿಂಗೆ ತಿರುಗಿ ನೋಡೋಷ್ಟೊತ್ತೆ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಸೊ ತುಂಬಾ ಚೆನ್ನಾಗಿತ್ತದು. ಹೋಗ್ಲಿ ಚಿಕ್ಕಣ್ಣ, ನಿಮ್ಗೆ ಏನು ಅನ್ನಿಸ್ತು? ಹಾಂ, ಫ್ಯಾಮಿಲಿ ನಾವು ಇವಾಗ ಏನು ಹೇಳಿ ಕಾಲ್ದು ಬಿಡು. ಅವ್ರೇನು ಹೇಳಲೇ ಇಲ್ಲ. ಅತ್ತೆ ನಿಮ್ಗೆ ಹೆಂಗೆ ಅನ್ನಿಸ್ತತೆ? ನೆನ್ನೆ ಎಲ್ಲ ಫಂಕ್ಷನ್ ಎಲ್ಲ ನಡೆದಿದ್ದು ಫುಲ್ ಖುಷಿ ಬಿಟ್ಬಿಟ್ಟಿದ್ದಾರೆ. ನಡೀರಿ ಅಂಟಿ ಮೇಲೆ ಹೋಗಿ ಬರೋಣ. ಫ್ರೆಂಡ್ಸ್, ಹೌ ಆರ್ ಯು? ವೇಟ್, ಅವ್ರು ಬರ್ತೀನಿ. ರೆಕಾರ್ಡ್ ಮಾಡ್ತಿದ್ದೀರಾ? ಮಾಡ್ತೀನಿ. ಏನು ಅನ್ಕೊಂಡಿದ್ದೆ ಮತ್ತೆ ಅಣ್ಣ ಸಂಡೇ ಸಿಗೋಣ ಅಂತ ಹೇಳಿದ್ರಿ. ಯಾವ ಸಂಡೇ? ಸ್ಯಾಟರ್ಡೆ. ಯಾವಾಗ ಮದುವೆ ಆಯ್ತಲ್ಲ, ನೀವು ಬರೋಣ. ಎಲ್ಲಿ ಅಣ್ಣ? ಯಾರು ಇನ್ಸ್ಟಾಗ್ರಾಮ್ ಅಂತ ಅಂದ್ರಲ್ಲ. ಅಯ್ಯೋ ಅಯ್ಯೋ, ನಮ್ಮಲ್ಲಿ ನೆಟ್ವರ್ಕ್ ಬರೋ ಇಲ್ವಲ್ಲ. ಟೋಟಲ್ ಆಗಿ ಫಾರ್ಮ್ ಹೌಸ್ ನೋಡೋದಕ್ಕೆ ಈ ಥರ ಇದೆ. ಸೊ ಈ ಒಂದು ಫಾರ್ಮ್ ಹೌಸ್ ಅಂತೂ ನಮಗಂತೂ ತುಂಬಾ ಇಷ್ಟ ಆಯಿತು. ಸೊ ಬೇಜಾರಾಗ್ತಿದೆ, ಹಾಗೆ ಎಲ್ಲರೂ ಕೂಡ ವಾಪಸ್ ಹೋಗ್ತಾ ಇರೋದಕ್ಕೆ.
ನಮ್ಮ ಪ್ರತಿಮಾ ಅಕ್ಕನ ಫಾರ್ನೇ ಮಾತಾಡ್ತಾ ಇದ್ದಾರೆ, ಲೈಕ್ ಅವರು ನಡೆಸ್ತಿರೋರು, ಫಾರ್ಮ್ ಹೌಸ್ನ ನಡೆಸ್ತಿರೋರು. ಸೊ ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲರೂ ಕೂತು ಮಾತಾಡ್ತಿದ್ದಾರೆ. ಸೊ ಎಲ್ಲರೂ ಕೂಡ ಪಟ್ಟ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದಾರೆ. ನಮ್ಮ ಸಂಜೆ ಅಣ್ಣ ಬಂದು ಅವ್ರಿಗೆ ಏನು ಅನ್ನಿಸ್ತು ಕೇಳೋಣ ಬನ್ನಿ. ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡಿದ್ದೀವಿ. ಹೇಗಿತ್ತು ಫಂಕ್ಷನ್? ಸೂಪರ್ ಆಗಿದೆ. ಇದು ಫಾರ್ಮ್ ಹೌಸ್ ಬಗ್ಗೆ ಫಾರ್ಮ್ ಹೌಸ್ ಚೆನ್ನಾಗಿದೆ, ಒಳ್ಳೆ ವೈಬು. ಒಂದು ಸಿಟಿ ಬಿಟ್ಟು ಒಂದು ವಿಲೇಜ್ ಇದರಲ್ಲಿ ಚೆನ್ನಾಗಿದೆ, ನೈಸ್. 1-2 ಡೇಸ್ ಆರಾಮಾಗಿ ಎಕ್ಸಾಮ್ ಟೆನ್ಷನ್ ಬಿಟ್ಟು ಬಂದು ಸ್ಟೇ ಆಗಿ ಚೆನ್ನಾಗಿ ಇಷ್ಟ ಆಯಿತು. ಚಿಟ್ಟು ಹೇಗೆ ಅನ್ನಿಸ್ತೆ ಫಂಕ್ಷನ್ನು ಮತ್ತು ಫಾರ್ಮ್ ಹೌಸ್ ಎಲ್ಲ ಚೆನ್ನಾಗಿತ್ತು. 2 ಡೇಸ್ ಆರಾಮಾಗಿ ಸಿಟಿ ಲೈಫ್ ಬಿಟ್ಟು ಈ ಹಳ್ಳಿ ಲೈಫಲ್ಲಿ ಅಂದರೆ ಈ ಫಾರ್ಮ್ ಹೌಸ್ ಅಂದರೆ ಚೆನ್ನಾಗಿ ಗ್ರೀನರೀಸ್ ಎಲ್ಲ ಇದೆ, ಚೆನ್ನಾಗಿದೆ. ಆ್ಯಂಡ್ ಎಕ್ಸಾಮ್ ಟೆನ್ಷನ್ ಬಿಟ್ಟು ಬಂದು ಎಂಜಾಯ್ ಮಾಡಿ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ಯು ಆ್ಯಂಡ್ ಮೈ ಫ್ಯಾಮಿಲಿ. ನೆಕ್ಸ್ಟು ಜೀವಿತಾ ಅಕ್ಕ ಅವರು ಏನು ಹೇಳ್ತಾರೆ ಕೇಳೋಣ ಈ ಫಾರ್ಮ್ ಹೌಸ್ ಬಗ್ಗೆ, ಹಾಗೆ ಅವರು ಇಲ್ಲಿ ಬಂದು ಯಾವ ಥರ ಎಂಜಾಯ್ ಮಾಡಿದ್ರು ಅಂತಲೇ ಕೇಳೋಣ. ಅಕ್ಕ, ಈಗ ಫಂಕ್ಷನ್ ಎಲ್ಲ ನಡೀತಲ್ಲ, ನಿಮಗೆ ಯಾವ ಥರ ಅನ್ನಿಸ್ತು? ಖುಷಿ ಆಯಿತಾ? ಎಸ್, ಇವಾಗ ಈ ಒಂದು ಫಾರ್ಮ್ ಹೌಸಿಗೆ ಬಂದಿದ್ವಿ. ಕುರಿ ಫಾರ್ಮ್ ಗೇಟ್ ಅಂತ ಹೇಳಿ ಅಲ್ಗೂರು ಒಂದು ಜಾಗದಲ್ಲಿದೆ. ತುಂಬ ರಿಲ್ಯಾಕ್ಸಿಂಗ್ ಆಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಇಟ್ಸ್ ಲೈಕ್ ಒಂದು 2 ದಿನ ಬಂದು ಎಲ್ಲ ಮರೆತು ಸ್ವಲ್ಪ ನೆಮ್ಮದಿಯಾಗಿರ್ಬೇಕಂದ್ರೆ ಇಟ್ ಈಸ್ ಅ ಹ್ಯಾಪಿ ಪ್ಲೇಸ್. ತುಂಬ ಟ್ರೀಸ್ ಇದೆ, ತುಂಬ ಪ್ಲ್ಯಾಂಟ್ಸ್ಗಳಿದೆ, ಫ್ರೂಟ್ಸ್, ಡಿಫ್ರೆಂಟ್ ಫ್ರೂಟ್ಸ್ದು ವೆರೈಟಿ ಟ್ರೀಗಳಿದೆ. ವೆನಿಲಾ ನೋಡಿದೆ, ಕೊಕ್ಕೋ ನೋಡಿದೆ, ಮತ್ತು ಇನ್ನೇನು ಡಿಫ್ರೆಂಟ್ ಫ್ರೂಟ್ಸ್ ನೋಡಿದೆ. ಬಟರ್ ಫ್ರೂಟ್ದು ತುಂಬ ಚೆನ್ನಾಗಿದೆ ಕಲೆಕ್ಷನ್ ಆಫ್ ಟ್ರೀಸ್ ಎಲ್ಲ. ಆ್ಯಂಡ್ ಔಟ್ಸೈಡ್ ಕಂಟ್ರಿ ಟ್ರೀಸ್, ಫ್ರೂಟ್ ಟ್ರೀಸ್ ಕೆಲವೊಂದು ಕಲೆಕ್ಟ್ ಮಾಡಿದ್ದಾರೆ ಮತ್ತು ಮೆನ್ಷನ್ ಮಾಡಿದ್ದಾರೆ ಟ್ರೀ ಮೇಲೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಮತ್ತು ಇಲ್ಲಿ ಪೂಲ್ ಇದೆ, ಇಟ್ಸ್ ವೆಲ್ ಮೇಂಟೈನ್ಡ್. ಅಗೇನ್ ಇಟ್ಸ್ ಕಂಫರ್ಟಬಲ್, ಹೈಜೀನ್ ಇದೆ ರೂಮ್ಸ್ ಎಲ್ಲ, ಆ್ಯಂಡ್ ವಾಶ್ರೂಮ್ಸ್ ಸಹ ಹೈಜೀನ್ ಇದೆ. ದಟ್ಸ್ ಇಟ್, ಗುಡ್. ಥ್ಯಾಂಕ್ ಯು ಅಕ್ಕ. ಪ್ರತಿಮಾ ಅಕ್ಕ, ಫಂಕ್ಷನ್ ಹೆಂಗೆ ನಡೀತು? ತುಂಬ ಚೆನ್ನಾಗಿತ್ತು. ಮೇಘನ, ಫಂಕ್ಷನ್ ಎಲ್ಲ ಹೇಗೆ ನಡೀತು? ಹಾಗೆ ಫಾರ್ಮ್ ಹೌಸ್ ಎಲ್ಲ ನೋಡಿದ್ರೆ ನಿಂಗೆ ಏನು ಅನಿಸುತ್ತೆ? ಓಕೆ, ನಾನು ವಾಕ್ ಮಾಡ್ಕೊಂಡು ಮಾತಾಡ್ತೀನಿ. ಸೊ ಫಾರ್ಮ್ ಹೌಸು ನನಗೇನೋ ಇದು ಚಿಕ್ಕಮಂಗ್ಳೂರು ಇಲ್ಲ ಮಡಿಕೇರಿ ಅಂತಲೇ ಆ ಥರ ಫೀಲ್ ಬರ್ತಾ ಇದೆ. ಬೆಂಗಳೂರಿಂದ ಸ್ವಲ್ಪ ಕಿಲೋಮೀಟರ್ಸ್ ಮುಂದೆ ಅಷ್ಟೇ ನಾವು ಬಂದಿರೋದು. ಪ್ರಾಬಬ್ಲಿ ಕನಿಪುರ. ಈ ಫಾರ್ಮ್ ಹೌಸ್ ಬಗ್ಗೆ ಅಂತಲೂ ಎಲ್ಲರೂ ತುಂಬಾ ಖುಷಿಯಾಗಿ ಹೇಳ್ತಿದ್ರು. ಎಲ್ಲರೂ ಅವರವರ ಏನು ಒಪಿನಿಯನ್ ಎಲ್ಲ ಹೇಳಿದ್ರು. ಹಾಗೆ ತುಂಬಾ ಚೆನ್ನಾಗಿತ್ತು. ಈ ಫಾರ್ಮ್ ಹೌಸ್ ಬಗ್ಗೆನೇ ನಾನು ಇನ್ನೊಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಲೆಂತಿ ಆದರೂ ನೋಡೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ ಅಂತ, ಅದಕ್ಕೋಸ್ಕರ. ಹಾಯ್ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ನೆನೆಸ್ಕೋತಾ ಇರ್ತಾರೆ. ಆಡ್ಕೊಳ್ಳಲ್ಲ, ಹೇಳು. ಕಾಂಪ್ಲಿಮೆಂಟ್ರಿ ಕೊಡ್ತಿರ್ತಾರೆ ನಿಮಗೆ. ಹಾಯ್ ಫ್ರೆಂಡ್ಸ್ ಕಾಲ್ ಮಾಡಿದ್ದ ಅಂತ ಕೇಳ್ತಿರ್ತಾರೆ. ನಾನು ಇಂಡೈರೆಕ್ಟ್ ಆಗಿ ಕೇಳೋದು ಸತ್ಯ ಪದ್ಲು. ಇವರು ನನ್ನ ಅಕ್ಕ ಅಕ್ಕ ಅಂತ ಕರೀತಾರೆ ನೋಡಿ ಫ್ರೆಂಡ್. ಒಂಥರ ಮುಟ್ಟಬಾರ್ದು. ಮಾಡ್ದೆ. ನೀನೇನು ನಂತೀಯ ಅಜ್ಜು? ಅಜ್ಜು ಮಮ್ಮಿ ನಡೀದು ಕೇಕ್ ಕಟ್ ಮಾಡಿ. ಎಲ್ಲಿ ಇವತ್ತು ನಮ್ಮ ಮಮ್ಮಿದು ಹಾಗೆ ನಮ್ಮ ಮಾಮ ಅವ್ರದ್ದು ಬರ್ತಡೇ ಇರೋದ್ರಿಂದ ಅವ್ರಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀವಿ. ನೆನ್ನೆನೇ ತಂದಿದ್ರಿ ಕೇಕ್ನ. 12 ಗಂಟೆಗೆ ಕಟ್ ಮಾಡಿ 12 ಗಂಟೆ ಆಗ್ತಿದ್ದಂಗೆ ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ತಳ್ಬಿಟ್ರು. ಇವ್ರದ್ದೇ ಆ್ಯನಿವರ್ಸರಿ ನಾವು ಮಾಡಿದ್ದು. ಹೇಳಿ. ತುಂಬ ಖುಷಿ ಆಯ್ತಾ? ತುಂಬ ಖುಷಿ. ನೀವು ಎಂಜಾಯ್ ಮಾಡ್ತಾ ನಂದಿನಿ? ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೆ. ಕಸದ್ಬಿಟ್ಟು ನೋಡಿ, ಇದೆ ಕಸದ್ಬಿಟ್ಟು. ನಾನು ಅದನ್ನ ಹಾಂ ಬನ್ನಿ. ಮಮ್ಮ, ನಿಮ್ಗೆ ಏನು ಅನಿಸ್ತು ಮಮ್ಮ? ನನಗೇನು ಅನಿಸಿಲ್ಲ. ಇದು ಹಣೆ ಮುಟ್ಕೊಂಡು ಹೇಳ್ರಿ ನೋಡೋಣ.
ನಮ್ಮ ಮಾಮನ್ನ ನಾನು ಮತ್ತು ಪ್ರತಿಮಾ ಅಕ್ಕ ಇಬ್ಬರು ಸ್ವಲ್ಪ ರೇಗಿಸಿದ್ರಿ. ರೇಗಿಸಿದ್ದೆಲ್ಲ ಆದಮೇಲೆ ಕೇಕೆಲ್ಲ ಇಟ್ಟಿದ್ವಿ ಆಲ್ರೆಡಿ. ಇನ್ನು ಮಮ್ಮಿ ರೆಡಿ ಆಗ್ತಿದ್ದಾರೆ. ಮಾಮನೂ ಕೂಡ ರೆಡಿ ಆಗಿದ್ರು. ಆಲ್ರೆಡಿ ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ರು. ನಮ್ಮ ಮಮ್ಮಿ ಸ್ವಲ್ಪ ಅಡುಗೆ ಮಾಡಿಕೊಂಡು ಲೇಟ್ ಆಗಲ್ವಾ ರೆಡಿ ಆಗಿದ್ದು, ಅದಕ್ಕೋಸ್ಕರ ಅವ್ರು ರೆಡಿ ಆಗೋಕ್ಕೆ ಅಂತ ಹೋಗಿದ್ದಾರೆ. ಎಲ್ಲರೂ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಮಾರ್ನಿಂಗಿಂದ ತುಂಬಾ ಚೆನ್ನಾಗಿತ್ತು. ಸೊ ಬ್ಯೂಟಿಫುಲ್ ಆಗಿರೋಂಥ ವೆದರ್ ಇತ್ತು. ನಾವು ಹಂಗೆ ವಾಕ್ ಹೋಗ್ತಿರ್ಬೇಕಾದಾಗ ನಮ್ಗೆ ಅಲ್ಲಿ ಅಳಿಸ್ಲೇನ್ ಮರ ಇತ್ತು. ಸೊ ಅಲ್ಲಿ ಪುಟ್ಟಾಣಿ ಅಳಿಸ್ಲೇನೆಲ್ಲ ಕೆಳಗಡೆ ಬಿದ್ದಿತ್ತು. ನಾನು ಪೂಜೆ ಮಾಡಿದ್ರೆ ಅದನ್ನ ಎತ್ಕೊಂಡು ಅವಳೊಂದು ಕಡೆ ನಾನು ಕೂಡ ಹಿಡ್ದು ಹೇಳಿದ್ರಿ. ಸೊ ಬಂದು ಓಪನ್ ಆಯ್ತದು. ಅಲ್ಲಿ ಪುಟ್ಟಾಣಿದು ಒಂಥರ ಒಳಗಡೆ ಹಲಸ್ಲೇನು ಸಕ್ಕದಾಯಿತು, ಟೇಸ್ಟಿ ಆಗಿತ್ತು. ಒಂದು 7-8 ಬಿತ್ತು. ತಿಂದು ಅದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎತ್ಕೊಬಂದ್ವಿ. ಅಲ್ಲಿ ನಮ್ಮ ಮಾಮ ಅವರೆಲ್ಲ ಅವರು ಕೂಡ ತಿಂತಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಎಲ್ಲರೂ ಸೇರಿಕೊಂಡು ಮಮ್ಮಿಗೆ ಹಾಗೆ ಮಾಮಿಗೆ ಇಬ್ರಿಗೂ ಸೇರಿ ಕೇಕ್ ಕಟ್ ಮಾಡಿಸ್ತಿದ್ರು. ತುಂಬಾ ಚೆನ್ನಾಗಿತ್ತು. ಸ್ಪೆಷಲ್ ಈ ಮೂಮೆಂಟ್ ಅಂತಲೇ ಹೇಳ್ಬೋದು ಇವತ್ತು. ಮಮ್ಮಿ ಮತ್ತು ಮಾಮ ಇಬ್ಬರೂ ಖುಷಿಯಾಗಿದ್ದರು. ಹಾಗೆ ಮಾಮಂಗೆ ನೆನ್ನೆನೆ ಬಟ್ಟೆ ಎಲ್ಲ ತಂದಿರೋದಕ್ಕೆ ಮಮ್ಮಿಗೆ ಏನು ಗಿಫ್ಟ್ ತಂದುಕೊಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಶಾಲೆಲ್ಲ ಹೊದಿಸಿ ಸೀರೆ ಎಲ್ಲ ಕೊಟ್ಟರು ಅತ್ತೆ ಮತ್ತು ದೊಡ್ಡಮ್ಮ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿಕೊಂಡು ನಗುತ್ತಾ ನಗುತ್ತಾ ಬಾಳು ನೀನು ಅನ್ನೋ ಹಾಡು ಕೂಡ ಆಡಿದ್ರಿ. ತುಂಬಾ ಚೆನ್ನಾಗಿತ್ತು. ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಈಗ ತನ್ನ ಅಕ್ಕನ ಕಡೆ ಆಂಟಿಗೆ ಏನು ಟೈಟಲ್? ಟೆಲಿಫೋನ್ ಗಾಳಿ ಇರದೆ ಗಂಧವಿಲ್ಲ. ಟೆಲಿಫೋನ್ ಗಾಳಿ ಇರದೆ ಗಂಧವಿಲ್ಲ. ಟೆಲಿಫೋನ್ ಗೆಳತಿಗೆ ಒಬ್ರು ಕೇಳಿಸ್ಕೊತಿಲ್ಲ ಅಲ್ಲಿ ವಿಶ್ ಮಾಡೋ ವಿಶಾಲಾಕ್ಷಿ ಅಂತ ಹೇಳೋರೆ. ಈ ಟೈಟಲ್ ಇಟ್ಟಿರೋದು ಪುನೀತ್ ಅಣ್ಣ ಅವರು. ಮೊಬೈಲ್ ಕೊಡ್ಸ್ತಪ್ಪ ಎಷ್ಟು ಜಾಗನೇ ಬಿಡ್ತಿಲ್ಲ ಕಣ ಅಲ್ಲಿ. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಸನ್ಮಾನ ಮಾಡಿ ಸೀರೆ ಇಟ್ಟು ಅದ್ರ ಮೇಲೆ ದುಡ್ಡಿಟ್ಟು ಕೊಟ್ರ. ಸೀರೆ ಮೇಲೆ ಇಟ್ಟಿರೋ ದುಡ್ಡನ್ನ ಭೀಮ ಎತ್ಕೊಂಡು ಯಾವ ಥರ ಡ್ಯಾನ್ಸ್ ಆಡ್ತಿದ್ದ ನೋಡಿ ನೀವೇನೆ.
ಫಂಕ್ಷನ್ ಬಗ್ಗೆ ಏನು ಅನ್ನಿಸ್ತು? ಫಂಕ್ಷನ್ ಬಗ್ಗೆ ತುಂಬ ಚೆನ್ನಾಗಾಯಿತು. ಫಂಕ್ಷನ್ನು ಎಲ್ಲ ಒಂಥರ ಸರ್ಪ್ರೈಸಾಗೆಲ್ಲ ಆರ್ಗನೈಸ್ ಮಾಡಿದರು. ನಮ್ಮ ಫ್ಯಾಮಿಲಿ ಮಧ್ಯೆ ಬಾಂಧವ್ಯ ಜಾಸ್ತಿ ಆಯಿತು. ಬಾಂಧವ್ಯ ಜಾಸ್ತಿ ಆಯಿತು. ಬಟ್ ಆದರೆ ಇಲ್ಲಿ ಈ ಫಂಕ್ಷನ್ ಮಾಡೋದಕ್ಕೆ ಒಂದು ಜಾಗ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ, ಅದು ತುಂಬ ಚೆನ್ನಾಗಿದೆ. ಯಾವುದು ಅಂದರೆ ಇಲ್ಲಿ ಸುವರ್ಣ ಭೂಮಿ ಫಾರ್ಮ್ ಹೌಸ್ ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ಪ್ಲೇಸ್ ಅನ್ಬೋದು. ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು ಆಯಿತಾ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಯಾಕೆಂದರೆ ಇಲ್ಲಿ ನೀವು ಮನೆ ನೋಡ್ತಾ ಇದ್ದೀರಾ, ಇಲ್ಲಿ ಮನೆ ಸುತ್ತಮುತ್ತ ಇರೋ ವಾತಾವರಣ ನೋಡ್ತಾ ಇದ್ದೀರಾ. ಸೊ ಇವೆಲ್ಲ ಏನಾಗಿದೆ ಅಂದರೆ ಫಾರ್ಮ್ ಹೌಸ್ ಫುಲ್ ಆಫ್ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಆಗಿದೆ. ಇಲ್ಲಿ ಡಿಫ್ರೆಂಟ್ ಫ್ರೂಟ್ಸ್ನ ನೋಡ್ಬೋದು, ಡಿಫ್ರೆಂಟ್ ಫ್ಲವರ್ಸ್ನ ನೋಡ್ಬೋದು. ಇಲ್ಲಿ ಎಷ್ಟಿದೆ ಅಂದರೆ 495 ಟೈಪ್ಸ್ ಅಷ್ಟು ಟ್ರೀಸ್ ಇದೆ ಅಂತ ಹೇಳ್ಬಿಟ್ಟು, ಟ್ರೀಸ್ ಮತ್ತು ಡಿಫ್ರೆಂಟ್ ಪ್ಲಾಂಟ್ಸ್ ಮತ್ತು ಟ್ರೀಸ್ ಇದೆ ಅಂತ ಕೇಳಿದೆ ನಾನಿಲ್ಲಿ. ನಾನು ನೋಡಿದೆ ಅದನ್ನು. ಎಷ್ಟೊಂದು ಗೋವಾ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಜಾಕ್ ಫ್ರೂಟ್ ಆಗಿರ್ಬೋದು. ಸೊ ಅದೆಲ್ಲ ಏನು ಮಾಡಿದ್ರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಅದು ಜಪಾನಿಂದನೇ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ, ನೆದರ್ಲ್ಯಾಂಡಿಂದ ಮಾಡ್ಕೊಂಡಿದ್ದಾರೆ. ಮತ್ತು ಮ್ಯಾಂಗೋಸು ಅಷ್ಟೇ, ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸು. ಬಾದಾಮಿ ಇದೆ, ಬಾದಾಮಿ ಯಾವುದೋ ಬರುತ್ತೆ, ಆಲ್ಪೆನ್ಸೋ ಇದೆ, ಮಲ್ಲಿಕಾ ಇದೆ. ಸೊ ಈ ಥರ ಡಿಫ್ರೆಂಟ್ ಮ್ಯಾಂಗೋಸ್ ಟೈಪ್ಸು ಇದೆ. ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲನ್ನು ಅಷ್ಟೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಮಕ್ಕಳು ಅಂದರೆ ಚಿಲ್ಡ್ರನ್ಸ್ಗೆ ಬೇರೆ ಥರ, ಅಡಲ್ಟ್ಸ್ಗೆ ಬೇರೆ ಥರ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಫ್ಯಾಮಿಲಿ ಸ್ಪೆಂಡ್ ಮಾಡ್ಬೋದು. ಮತ್ತು ನೈಟ್ ಟೈಮು ಫೈರ್ ಕ್ಯಾಂಪ್ ಹಾಕಿರ್ತಾರೆ, ಅದು ಕೂಡ ಚೆನ್ನಾಗಿದೆ. ಮತ್ತು ಇಲ್ಲಿ ಸರೌಂಡಿಂಗ್ ನಾವು ವಾಕ್ ಮಾಡ್ಬೋದು. ನೈಟು ಕೂಡ ಅಷ್ಟೇ, ಏನು ಭಯ ಇಲ್ಲ. ಇಲ್ಲಿ ಸುತ್ತಮುತ್ತ ಇಲ್ಲಿ ಹೋಗೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ. ಮತ್ತು ಏನು ನಮ್ಗೆ ಏನೇ ಬೇಕಾದ್ರೆ ಮೇಂಟೈನ್ ಮಾಡಿದರೆ, ಮತ್ತು ನಮ್ಗೆ ಏನೇ ಕೇಳಿದ್ರು ಅಷ್ಟೇ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ನಮ್ಗೆ ಏನು ಮಾಡ್ತಾರೆ, ತುಂಬ ಸಪೋರ್ಟಾಗಿ ಚೆನ್ನಾಗಿ ಸೇಫ್ಟಿಯಾಗಿ ನೋಡಿಕೊಂಡ್ರು. ಇಲ್ಲೂ ಅಷ್ಟೇ. ಅದು ನೀನು ಹೇಳ್ಬೋದು. ಊಟ ಎಲ್ಲ ಚೆನ್ನಾಗಿತ್ತಲ್ವ ಭವನ? ತುಂಬ ಚೆನ್ನಾಗಿದೆ ಊಟ ಇಲ್ಲೇನು ಅಂತ ಅಂದರೆ ನಾವು ಮಾಡ್ಕೋಬೋದು, ಅಥವಾ ಅವರೇ ಸ್ವಲ್ಪ ಮಾಡ್ಕೊಡ್ತೀನಿ ಅಂದರೆ ಅದಕ್ಕೂ ರೆಡಿ ಇದೆ. ಬೇರೆಯವ್ರಿಗೂ ಚಾನ್ಸ್ ಇದೆಯಾ? ಹೌದು, ಬೇರೆಯವ್ರು ಮಾಡ್ಕೊಂಡಿದ್ದೀವಾಗ ಇವಾಗ ಬೇರೆಯವ್ರು ಬಂದು ಮಾಡ್ಕೊಡ್ತಾರಾ? ಬೇರೆಯವರು ಬಂದು ಮಾಡ್ಕೊಡ್ತಾರೆ. ನಾವು ಇಲ್ಲಿ ಮೊದಲೇ ಇನ್ಫಾರ್ಮ್ ಮಾಡಬೇಕು. ಬೇರೆಯವ್ರು ನಮ್ಗೆ ಅರೇಂಜ್ ಮಾಡ್ಕೊಡಿ ಅಂದರೆ ಅವರೇ ಅರೇಂಜ್ ಮಾಡ್ಕೊಡ್ತಾರಂತೆ. ಹೌದಾ? ಅಂದರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಜಾಗ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಅದು ಸಪ್ರೇಟ್ ಇದೆ. ಮತ್ತು ನಾವು ಫಾರ್ಮ್ ಹೌಸ್ ಇರೋ ಪ್ಲೇಸ್ಗಿಂತ ಒಂದು 500 ಮೀಟರ್ ದೂರ ಇದೆ. ನಾವು ಅಡುಗೆ ಮಾಡೋದು ಏನೇ ಮಾಡಿದ್ರು ಅಷ್ಟೇ ಅಲ್ಲಿ ದೂರ ಹೋಗಿ ಮಾಡಿಕೊಂಡು ಅದನ್ನು ಒಂದು ನೀಟ್ನೆಸ್ ಮೇಂಟೈನ್ ಮಾಡ್ಬೋದು. ಇದ್ರ ಬಗ್ಗೆ ಎಲ್ಲ ಪೂರ್ತಿ ಅಂದರೆ ಈ ಫಾರ್ಮ್ ಹೌಸ್ ಬಗ್ಗೆ ಎಲ್ಲ ಪೂರ್ತಿ ವಿಡಿಯೋ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಓಕೆ, ನಾನು ಸರಿ ಮಾಡ್ತೀನಿ ಭವನ. ಆಂಟಿ ಕೋಟ್ ಇಸ್ಕೊಡಿ ಅವಳ ಹತ್ರ. ಚಿನ್ನಿ ನೋಡಿ ಕಾಣಿಸ್ತಿದ್ಯಾ? ಹಾಂ ಸಾಕು. ಓಕೆ, ಈಗ ನಾವು ಬೆಳೆದಿದ್ದು ಒಂದೇ ನೆಲದಲ್ಲಿ, ಬೇರಾಗಿಲ್ಲ ಬೆರಳಿನಲ್ಲಿ, ಒಂದೇ ನಗು ಒಂದೇ ತುತ್ತು, ಪ್ರೀತಿಯ ಬೆವರು ಜೊತೆಯಲ್ಲಿ, ಸಂತೋಷ ಹಂಚಿಕೊಂಡರೆ ಬೆಳೆವ ಮನೆಯೇ ನಮ್ಮದು, ಎಲ್ಲರೂ ಚೆನ್ನಾಗಿರಲಿ ಎಂಬ ಪ್ರಾರ್ಥನೆ ಹೃದಯದ್ದು. ಹಾಗೆ ನಾನು ಸುವರ್ಣ ಭೂಮಿ ಫಾರ್ಮ್ ಹೌಸ್ ಹತ್ರ ತೆಗೆಸ್ಕೊಂಡಿರೋಂಥ ಒಂದಷ್ಟು ಮೆಮೊರೇಬಲ್ ಫೋಟೋನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ನಮ್ಮದಂತೂ ಇದು ಸ್ವೀಟ್ ಡೇ, ಹಾಗೆ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಊಟ ಮಾಡ್ತಿರೋದು ಎಲ್ಲ ತುಂಬಾ ಚೆನ್ನಾಗಿ ಬಂದಿರೋಂಥ ಫೋಟೋಸ್ಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನಷ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾವು ಕೂಡ ರಿಟರ್ನ್ ದಾವಣಗೆರೆಗೆ ಹೋಗಬೇಕು. ಇವಾಗಲೇ ವಿಡಿಯೋ ಮಾಡೋಕ್ಕಾಗುತ್ತೆ ಅನ್ನೋ ಗೊತ್ತಿಲ್ಲ, ಬ್ಯಾಟ್ರಿ ಲೋ ಇದೆ. ಥ್ಯಾಂಕ್ ಯು, ಬಾಯ್.